ಪ್ರತಿ ಕುಟುಂಬವನ್ನು ಕಾಡ್ತಿರೋ ಅತಿ ದೊಡ್ಡ ಯಕ್ಷ ಪ್ರಶ್ನೆ ಈ BJP ಸರ್ಕಾರ ಸೆಂಟ್ರಲಲ್ಲಿ ಬಂದಾಗಿಂದ ಈಗ LPG ಗ್ಯಾಸ್ ಸಿಲಿಂಡರ್ ಹೈಕ್ ಮಾಡಿದ್ದಾರೆ. 60 ರೂಪಾಯಿ ಮಿನಿಮಮ್ ಇಂದ ಇನ್ನು ಎಷ್ಟೆಷ್ಟು ಹೈಕ್ ಆಗುತ್ತೋ ಗೊತ್ತಿಲ್ಲ. ಹೋಟೆಲ್ ಉದ್ಯಮಿಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಪೆಟ್ರೋಲ್ ಡೀಸೆಲ್ ಯಾವಾಗ ಹೈಕ್ ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸೋಕ್ಕೆ ನಮ್ಮ ಪ್ರಧಾನಿಗಳಿಂದ ಆಗ್ತಿಲ್ಲ. ಅವ್ರಿನ್ನು ಇಸ್ರೇಲ್ ಅಮೇರಿಕ ಇರಾನ್ ವಾರ್ನ ಎಲ್ಲಿ ನಿಲ್ಲಿಸ್ತಾರೆ? ನಮ್ಮ ದೇಶದ ವಿಚಾರಕ್ಕೆ ಬಂದಾಗಲೇ ನಮ್ಮ ಪ್ರಧಾನಿಗಳು ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ. ಇನ್ನು ಬೇರೆ ದೇಶಗಳು ವಾರಲ್ಲಿ ಇವರು ಮಧ್ಯಸ್ಥಿಕೆ ವಹಿಸಿ ನಮಗೆ ಕ್ರೂಡ್ ಆಯಿಲ್ನ ತರ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಇವತ್ತು LPG ಆಗಿದೆ, ನಾಳೆ ಡೀಸೆಲ್ ಆಗುತ್ತೆ, ನಾಳೆ ಪೆಟ್ರೋಲ್ ಆಗುತ್ತೆ, ನಾಳೆ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಗೂಡ್ಸು ಪ್ರೈಸ್ ಹೈಕ್ ಆಗುತ್ತೆ. ಇಷ್ಟು ಮಾತ್ರಕ್ಕೆ BJP ಅವರು ಸೆಂಟ್ರಲ್ ಅಧಿಕಾರಕ್ಕೆ ಬರಬೇಕಾಗಿತ್ತ? ಇವತ್ತು ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ BJP ಅವರು ಬಂದಾಗಿಂದ ಬರೀ ಪ್ರೈಸ್ ಹೈಕೆ. ಜನಸಾಮಾನ್ಯರು ಒಂದು ಯೋಚನೆ ಮಾಡಬೇಕು, ನೀವು BJPಗೆ ಮತ ಕೊಟ್ಟಕ್ಕೆ ಅವ್ರು ಕೊಡ್ತಾ ಇರೋ ನಿಮ್ಮ ಕೃತಜ್ಞತೆ. ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರಿ, ನಾವು ನಿಮಗೆ ಗೃಹಲಕ್ಷ್ಮಿ ಕೊಟ್ವಿ, ಗೃಹ ಜ್ಯೋತಿ ಕೊಟ್ವಿ, ಯುವ ನಿಧಿ ಕೊಟ್ವಿ, ಎಲ್ಲ ಯೋಜನೆಗಳನ್ನ ಕೊಟ್ವಿ. ನೀವು BJPಗೆ ಓಟ್ ಹಾಕಿದ್ದಕ್ಕೆ ಅವ್ರು ಏನು ಕೊಡ್ತಿದ್ದಾರೆ? ಸಿಲಿಂಡರ್ ಮೇಲೆ ಪ್ರೈಸ್ ರೈಸ್ ಮಾಡ್ತಾ ಇದ್ದಾರೆ. ಸೊ ಈ BJP ದೇಶಕ್ಕೆ ನಾಡಿಗೆ ಮಾರಕ ಅನ್ನೋದು ನನ್ನ ಅಭಿಪ್ರಾಯ ಸರ್.